ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಡಿಗ್ರಿ ವಿದ್ಯಾರ್ಥಿಗಳಿಗೆ BCM ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಜಿಯನ್ನು ಕರೆದಿದ್ದಾರೆ. ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರು ವಿಸಿಟ್ ಮಾಡಿದರೆ ಅಂಥವ್ರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜುಕಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆಲ್ ಅಂತ ಕೊಡಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. 2026ರ BCM ಹಾಸ್ಟೆಲ್ಗೆ ಡಿಗ್ರಿ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ನ ಕರೆದಿದ್ದಾರೆ. ಎಲ್ಲರೂ ಕೂಡ ಈ ಒಂದು ಅಪ್ಲಿಕೇಶನ್ ಹಾಕಿ. ಸೊ ಈ ಒಂದು ಅಪ್ಲಿಕೇಶನ್ ಹಾಕಿದರೆ ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಪ್ರೊಸೀಜರ್ ಯಾವ ರೀತಿ ಫಾಲೋ ಮಾಡಿದರೆ ನಿಮಗೆ ಅಮೌಂಟ್ ಬರುತ್ತೆ ಅಥವಾ ಹಾಸ್ಟೆಲ್ ಕೂಡ ನಾವು ಮಾಡ್ಕೋಬೋದು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿರಿ. ಸೊ ಮೊದಲನೇದಾಗಿ BCM ಹಾಸ್ಟೆಲ್ 2026 ಡಿಗ್ರಿ ವಿದ್ಯಾರ್ಥಿಗಳು ಅಥವಾ ಪ್ರೊಫೆಷ್ನಲ್ ಕೋರ್ಸ್ ಮಾಡ್ತಿರ್ತಾರಲ್ಲ, ಇಂಜಿನಿಯರಿಂಗು ಮತ್ತು ನರ್ಸಿಂಗ್ ಆಗಿರ್ಬೋದು, ಇನ್ನಿತರೆ ಕೋರ್ಸ್ ಮಾಡ್ತಿರ್ತಾರಲ್ಲ, ಸೊ ಅಂಥವರೆಲ್ಲರೂ ಕೂಡ ಈ ಒಂದು BCM ಹಾಸ್ಟೆಲ್ಗೆ ಅಪ್ಲೈ ಮಾಡಿ. ಸೊ ಈ ಒಂದು BCM ಹಾಸ್ಟೆಲ್ ಹಾಕೋದ್ರಿಂದ ನಿಮಗೆ 15,000 ಸ್ಕಾಲರ್ಶಿಪ್ ಬರುತ್ತೆ. ಸೊ ನಿಮ್ಗೆ ತೋರಿಸ್ತೀನಿ ಇಲ್ಲಿ 15,000 ಯಾವ ರೀತಿಯಾಗಿ ಬರುತ್ತೆ ಅಂತೇಳಿ. ಸೊ ಮೊದಲನೇದಾಗಿ ಈ ಒಂದು BCM ಹಾಸ್ಟೆಲ್ ಹಾಕಿದಾದಮೇಲೆ ನೀವು SSP ಹಾಕಬೇಕಾಗುತ್ತೆ. ಆ ನಂತರ ನಿಮಗೆ SSP BCM ರಿಸಲ್ಟ್ ಬಂದಾದಮೇಲೆ ನೀವು SSPಯನ್ನು ಹಾಕಬೇಕು. ಅಂದಾಗ ಮಾತ್ರ ನಿಮಗೆ SSP ಕಡೆಯಿಂದ ಜಾಸ್ತಿಯಾಗಿ ಅಮೌಂಟ್ ಬರುತ್ತೆ. ಸೊ ಭಾಳಷ್ಟು ಜನ ಒಂದು ಸಮಸ್ಯೆ ಇರುತ್ತೆ, ನಮ್ಮ ದೋಸ್ತರಿಗೆ ಹೆಚ್ಚಿಗೆ ಸ್ಕಾಲರ್ಶಿಪ್ ಬರುತ್ತೆ, ನಮಗೆ ಬರ್ತಿಲ್ಲ ಅಂತೇಳಿ. ಸೊ ಮೊದಲು ನೀವು ಏನು ಮಾಡಬೇಕಪ್ಪ ಅಂದರೆ ಮೊದಲು BCM ಹಾಕಬೇಕು. ಅದರ ರಿಸಲ್ಟ್ ಬಂದಾದಮೇಲೆ ನೋಡಿಕೊಂಡು ಆ ನಂತರ ನೀವು SSPಯನ್ನು ಹಾಕಬೇಕಾಗತ್ತೆ. ಅಪ್ಲಿಕೇಶನ್ ಹಾಕಿದಾದಮೇಲೆ ನಿಮಗೆ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಸೊ ಯಾರ್ದು ಸೆಲೆಕ್ಷನ್ ಆಗಿರುತ್ತೆ ಅವರ ಒಂದು ಲಿಸ್ಟ್ ಬರುತ್ತೆ. ಸೊ ಸೆಲೆಕ್ಷನ್ ಆದವರು BCM ಹಾಸ್ಟೆಲ್ ಬೇಕಾದರೆ ನೀವು ಹಾಸ್ಟೆಲ್ಗೂ ಕೂಡ ಹೋಗ್ಬೋದು. ಹಾಸ್ಟೆಲ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಬಂದರು, ಹಾಸ್ಟೆಲ್ ಬೇಡವಾದರೂ ಕೂಡ ಬೇಡ ಅಂತೇಳಿ ನೀವು ಸ್ಕಾಲರ್ಶಿಪ್ಪನ್ನು ಪಡಿಬೋದು. ಮತ್ತು ಬರದೇ ಇದ್ದವರಿಗೆ ನಿಮ್ದು ಎಷ್ಟೇ ಪರ್ಸೆಂಟೇಜ್ ಆಗಿರಲಿ 15,000 ಸ್ಕಾಲರ್ಶಿಪ್ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಕೋಬೋದು ಡಿಗ್ರಿ ಓದ್ತಿರೋ ವಿದ್ಯಾರ್ಥಿಗೆ ಎಷ್ಟು ಬಂದಿದೆ ಅಂತ ಸ್ಕಾಲರ್ಶಿಪ್ಪನ್ನು ತೋರಿಸ್ತೀನಿ ನೋಡಿ. $15,000 ನಿಮ್ಮದು ಎರಡು ರೀತಿಯಾಗಿ ಸ್ಕಾಲರ್ಶಿಪ್ ಬರುತ್ತೆ. 15,000 ಒಂದು ಬರುತ್ತೆ, 3,534 ಒಂದು ಬರುತ್ತೆ, 12,534 ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ. ಸೊ ಇದು ನಿಮಗೆ ಪಿ ಕನ್ಸೆಷನ್ ಅಂತೇಳಿ ಬರೋದು 3,534. ಈ 15,000 ಇದೆಯಲ್ಲ, ಇದು ನೀವು BCM ಹಾಸ್ಟೆಲ್ ಹಾಕಿ ನಿಮ್ದೇನಾದರೂ BCM ಹಾಸ್ಟೆಲ್ ಆಗಲಿಲ್ಲ ಅಂದರೆ ನಿಮಗೆ 12,000 ಬರುತ್ತೆ. BCM ಹಾಸ್ಟೆಲ್ ಆದರೆ ನಿಮಗೆ ಬೇಕಾದರೆ ಹೋಗ್ಬೋದು, ಬೇಡವಾದರೂ ನೀವು ಕ್ಯಾನ್ಸಲ್ ಮಾಡಿಸ್ಕೊಂಡು BCM ಹಾಸ್ಟೆಲ್ ಅಮೌಂಟನ್ನು ಪಡಿಬೋದು. ಸೊ ಎಲ್ಲರಿಗೂ ಕೂಡ ಬರುತ್ತೆ. ಸೊ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿ. ಇಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಧನ್ಯವಾದಗಳು. ಶುಭ ದಿನ.